ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಕಾರವಾರ ಡಿಸ್ಟ್ರಿಕ್ಟ್ ಕೌನ್ಸಿಲರ್ಸ್ ಅನ್ನು. ಅವರು ಒಬ್ಬ ಮಹಿಳಾ ವ್ಯಕ್ತಿಯಾಗಿದ್ದುಕೊಂಡು ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಬನ್ನಿ ಅವರ ಕುಳಿತು ಅವರ ಜೊತೆ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಛಾಯಾ ಮಹೇಶ್ವರ್ ಜಾವ್ಕರ್. ಮೇಡಮ್, ಈಗ ಎಷ್ಟನೇ ವಾರ್ಡಿಂದ ನೀವು ಆಯ್ಕೆ ಆಗಿರುವಂತದ್ದು ಮೇಡಮ್? ನಾನು ವಾರ್ಡ್ ನಂಬರ್ 2. ವಾರ್ಡ್ ನಂಬರ್ 2 ಇಂದ ಆಯ್ಕೆ ಆಗಿರುವಂತದ್ದು. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ವರ ಕೃಷ್ಣ ಜಾವ್ಕರ್. ಸರ್, ಈಗ ಮೇಡಮ್ ಅವರು ವಿಜೇತರಾಗಿದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್ ಈಗ ಒಂದು ರಾಜಕೀಯ ಜೀವನ? ಒಳ್ಳೆ ನಮ್ಮ ಅವರು ಇಲೆಕ್ಟಾಗಿ ಬಂದದ್ದು ನಮ್ಮ ಜನತೆ ಬೈಕೋಲು ಜನತೆಯಿಂದ ನಮಗೆ ಸಹಕಾರ ಸಿಕ್ಕಿದ್ದಕ್ಕೆ ಅವರು ಇಲೆಕ್ಟಾಗಿ ಬಂದಿರುವಂಥದ್ದು. ಮೇಡಮ್, ಈ ಬಾರಿ ಈಗ ನೀವು ವಿಜೇತರಾಗಿದ್ದೀರಾ. ಮೊದಲನೇ ಬಾರಿನ ಸಹ ನೀವು ಸ್ಪರ್ಧೆ ಮಾಡಿ ವಿಜೇತರಾಗಿರುವಂಥದ್ದು. ಈ ಬಾರಿ ಗೆದ್ದಂತ ಲೀಡಿಂಗ್ ಔಟ್ ಏನಿತ್ತು ಮೇಡಮ್ ಈಗ ನಿಮ್ಗೆ? ಸರ್, ಇದೇ ಫಸ್ಟ್ ಬಾರಿ ನಾನು ಆಯ್ಕೆ ಆಗಿದ್ದು. ನನ್ನ ಲೀಡಿಂಗ್ ವೋಟ್ 400. ಟೋಟಲ್ ವೋಟ್ ಮೇಡಮ್ ನೀವು ಬಂದದ್ದು? ಟೋಟಲಿ 600 ವೋಟ್ಸ್. ಔಟ್ ಆಫ್ 600 ನನಗೆ 400 ಹೆಚ್ಚು ಸಿಕ್ಕಿದಂಥದ್ದು. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರೋ? ನಾನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದೀನಿ. ಮೇಡಮ್, ಈಗ ತಾನೇ ನಿಮ್ಮ ಅವಧಿ ಶುರುವಾಗಿದೆ. ಈಗ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಮೇಡಮ್ ಈ ಒಂದು ರಾಜಕೀಯ ಜೀವನ ನಿಮಗೆ? ರಾಜಕೀಯ ಜೀವನದಲ್ಲಿ ನನಗೆ ಖುಷಿ ಅನಿಸ್ತಾ ಇದೆ. ಯಾಕೆಂದರೆ ಎಲ್ಲರೂ ಗೌರವ ಕೊಡ್ತಾರೆ. ನಾನು ಈಗ ಸದಸ್ಯ ಆಗಿ ಆಯ್ಕೆ ಆದರೂ ಸಹ ನನಗೆ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ಹಾಗಾಗಿ ಎಲ್ಲಿಯಾದರೆ ಕಾರ್ಯಕ್ರಮಕ್ಕೆ ಕರೀತಾರೆ ಮತ್ತು ಜನರಿಂದ ನಮಗೆ ರೆಸ್ಪೆಕ್ಟ್ ಸಿಗ್ತದೆ, ಪರಿಚಯ ಆಗ್ತದೆ. ನನಗೂ ಸಹ ಜನರಿಗೆ ಪರಿಚಯ ಕೊಡಲಿಕ್ಕೆ, ಅವರಿಗೆ ರೆಸ್ಪೆಕ್ಟ್ ಕೊಡಲಿಕ್ಕೆ, ಅವರು ಹೇಳಿದ ಕೆಲಸ ಮಾಡಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಮೇಡಮ್, ಈಗ ಒಂದು ಕಾರವಾರ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿರುವಂತದ್ದು, ನೀವು ಉಪಾಧ್ಯಕ್ಷರಾಗಿರುವಂತದ್ದು. ಈ ಒಂದು ಅವಧಿಯಲ್ಲಿ ಈಗ ಏನು ಈಗ ನಿಮ್ಮ ಈ ಒಂದು ವಾರ್ಡಿನ ಜನತೆಗೆ ಯಾವ ರೀತಿ ಈಗ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿರುವಂತದ್ದು ಮೇಡಮ್? ಈಗ ನಮ್ಮ ವಾರ್ಡಿನ ಜನರು ಬಂದು ಅವರು ಹೇಳ್ತಾರೆ, ನಮಗೆ ಇಂಥ ಕೆಲಸ ಆಗಬೇಕು, ಗಟಾರ್ ಸ್ವಚ್ಛತೆ, ನೀರಿಂದು, ಲೈಟಿಂದು, ಮತ್ತು ಏನಾದರೆ ರಾಷನ್ ಕಾರ್ಡ್ ಬಗ್ಗೆ, ಮತ್ತು ಇಲ್ಲಿ ಸ್ಕೂಲ್ ಡೆವಲಪ್ಮೆಂಟ್, ಮತ್ತು ಅಲ್ಲಿ ಕಂಪೌಂಡ್ ವಾಲಿನ ಬಗ್ಗೆ. ಹೀಗೆ ಅಂದರೆ ಕಂಪೌಂಡ್ ವಾಲ್ ಇದಕ್ಕೆ ಆ ಕಡೆ ಒಡೆದು ಹೋಗಿದ್ದು ಇರ್ತದೆ, ಸ್ವಚ್ಛತೆ ಇರೋದಿಲ್ಲ. ಅದರ ಬಗ್ಗೆ ಭಾಳಷ್ಟು ಹೇಳ್ತಾರೆ. ಅವರು ಹೇಳಿದ್ದು ಕೆಲಸ ನಾನು ಮಾಡ್ಕೊಂಡು ಕೊಡ್ಲಿಕ್ಕೆ ನನಗೆ ಎಷ್ಟು ಸಾಧ್ಯವೇ ಅಷ್ಟು ನಾನು ಕೊಡ್ಲಿಕ್ಕೆ ತಯಾರಿರುವಂಥದ್ದು. ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇದ್ಕೊಂಡು ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದ, ಅಥವಾ ಈಗ ನಿಮ್ಮ ಹಿರಿಕರು, ನಿಮ್ಮ ತಂದೆ ಆಗಿರ್ಬೋದು ಅಥವಾ ತಾಯಿ, ನಿಮ್ಮ ಸಹೋದರರಿಗೆ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದ ಸರ್? ಈಗ ಇಲ್ಲ, ನಮ್ಮ ಫಸ್ಟ್ ಆಗಿ ನಮ್ಮ ಅಣ್ಣಂದಿರು ರಾಜಕೀಯ ಜೀವನದಲ್ಲಿ ಬಂದಿದ್ದೆ. ನಂತರ ನಾನು ಬಂದಿದ್ದೆ. ನಂತರ ನನ್ನ ನನ್ನ ಹುಡುಗ, ನಂತರ ಮನೆಯವರು ಬಂದರು. ಅಲ್ಲಿಗೆ ಸಂಪೂರ್ಣ ಒಂದು ರಾಜಕೀಯ ಹಿನ್ನೆಲೆ ಕುಟುಂಬದಿಂದ ಬಂದಂಥದ್ದು. ಮೇಡಮ್, ಈಗ ಅಂದಾಜು ನಿಮಗೆ ಅಲ್ಲಿಗೆ ಎಷ್ಟು ವರ್ಷದ ರಾಜಕೀಯ ಅನುಭವ ಇರುವಂತದ್ದು ಮೇಡಮ್? ಈಗ ಸರ್, ಹೇಳುದಂದ್ರೆ 1981ದಲ್ಲಿ ನಮ್ಮ ಮನೆಯವರು ಆಯ್ಕೆ ಆಗಿತ್ತು. ಅಲ್ಲಿಂದ ಸುಮಾರು ವರ್ಷ, ಆಮೇಲೆ ಮಗ 2001ದಲ್ಲಿ ಆಯ್ಕೆ ಆದ. ಅಲ್ಲಿಂದ ಇಲ್ಲಿವರೆಗೆ ನನಗೆ ಸುಮಾರು 32 ವರ್ಷವರೆಗೆ ರಾಜಕೀಯ ಬಗ್ಗೆ ಹೆಚ್ಚು ಕಡಿಮೆ ಮಾಹಿತಿ ಇರುವಂತದ್ದು. ಮೇಡಮ್, ಈ ಒಂದು ಅವಧಿಯಲ್ಲಿ ಈಗ ನೀವು ಹೆಚ್ಚಿನ ಆದ್ಯತೆ ಯಾವ್ದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಅನ್ಕೊಂಡಿರುವಂತದ್ದು ಮೇಡಮ್? ಈಗ ಈ ಒಂದು 5 ವರ್ಷ ಕಾಲ ಅವಧಿ ಇದೆ. ಈ ಒಂದು ಅವಧಿಯಲ್ಲಿ ಹೆಚ್ಚಿನ ಆದ್ಯತೆ ಈಗ ನೀವು ಯಾವ್ದ್ರ ಬಗ್ಗೆ ಒಂದು ಕೆಲಸಗಳ ಆದ್ಯತೆನ ನೀಡಬೇಕು ಅಂತ ಅನ್ಕೊಂಡಿರುವಂತದ್ದು? ಹೆಚ್ಚಿನ ಅಂದರೆ ಜನರಿಗೆ ಹೇಗೆ ಖುಷಿ ಸಿಗ್ತದೆ ಅದು ನಾನು ನೋಡ್ತಾ ಇದ್ದೇನೆ. ಈಗ ವೈಸ್ ಪ್ರೆಸಿಡೆಂಟ್ ಆಗಿದ್ದರಿಂದ ನನಗೆ ಭಾಳಷ್ಟು ವಾರ್ಡಿನ ಜನರು ಹೇಳ್ತಾರೆ. ಫಸ್ಟ್ ಅವರಿಗೆ ಹೇಳ್ತಾರೆ ಸದಸ್ಯರಿಗೆ, ಆಮೇಲೆ ನಮಗೂ ಹೇಳ್ತಾರೆ ಇಂಥವು ರೋಡ್ಸ್ಗಳು ತಯಾರಾಗಬೇಕು, ನೀರು ಸ್ಟಾಕ್ ಆಗ್ತದೆ. ನಮ್ಮ ವಾರ್ಡ್ದಲ್ಲಿ ಹಾಗೆ ರೋಡ್ ಶಾರ್ಟೇಜ್ ಇದ್ದರೆ ಅದು ಮಾಡೋದು. ಮತ್ತು ಮೇನ್ಲಿ ಹೇಳೋದಂದರೆ ಮಳೆಗಾಲದಲ್ಲಿ ನೀರು ಸ್ಟಾಕ್ ಆಗ್ತದೆ, ಅದು ನೋಡ್ಕೊಳ್ಳೋದು. ಮತ್ತು ಅವ್ರು ಹೇಳಿದ ಎಲ್ಲ ಕೆಲಸನೇ. ಅದು ಸಣ್ಣ ಪುಟ್ಟ ಕೆಲಸ ಇರ್ತದೆ. ದೊಡ್ಡ ಪ್ರಮಾಣದಲ್ಲಿ ಅಂದರೆ ನನಗೆ ಒಂದು ಹೈಸ್ಕೂಲ್ ಮಾಡೋದು ಭಾಳ ಮನಸ್ಸಿದೆ. ಈ ಊರಿಗೆ ಬಡ ಜನರಿಗೆ ಮಕ್ಕಳಿಗೆ ದೂರ ಹೋಗೋದು ಕಷ್ಟ ಆಗೋದ್ರಿಂದ ನಾನು ಈ ಮಾತನ್ನ ನಮ್ಮ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, ಎಜುಕೇಷನ್ ಸಾಹೇಬ್ರ ಹತ್ರ. ಹಂಗೆ ಇಲ್ಲಿ ಹೈಸ್ಕೂಲ್ ಮಾಡೋದು ಭಾಳ ಮನಸ್ಸಿದೆ. ಈಗ ಹಾಗಾಗಿ ಒಂದು ಜನಸೇವೆನ, ಒಂದು ಜನತೆಗೆ, ಒಂದು ಮಕ್ಕಳಿಗೆ ಉಪಯೋಗವಾಗಂತ ಕೆಲಸ ಕಾರ್ಯಗಳನ್ನ ನೀವು ಒಂದು ಜನಸೇವೆನ ಮಾಡಬೇಕು ಅಂತ ಅನ್ಕೊಂಡಿರುವಂತದ್ದು ಮೇಡಮ್. ಈಗ ಅದೇ ರೀತಿ ಈಗ ನಿಮ್ಗೆ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡೋದಕ್ಕೆ ಗುರುಗಳು ಅಂತ ಯಾರಿದ್ದಾರೆ ಮೇಡಮ್? ಈಗ ಸರ್, ನಮ್ಮದು ಗುರುಗಳು ಅಂದರೆ ನಮ್ಮ MLA ಸಾಹೇಬರು ಶ್ರೀಮಂತ್ ಸತೀಶ್ ಅವರು ನಮಗೆ ಇದು ಮಾಡ್ಕೊಂಡು ಎಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರೇ ಅಂತ ಗುರುಗಳು ಅಂತ ಹೇಳಕ್ಕೆ ನಾನು
ಈ ಸಮಯದಲ್ಲಿ. ಮತ್ತು ಜೊತೆಗೆ ನಮ್ಮದು ಈಗ ದೇಶಪಾಂಡೆ ಸಾಹೇಬರು ಬರ್ತಾರೆ, ಭೇಟಿ ಆಗ್ತಾರೆ, ಅವರೆಲ್ಲ ಗೈಡೆನ್ಸ್ ಕೊಡ್ತಾರೆ. ಮತ್ತು ನಮ್ಮ ಬಗ್ಗೆ ಅವ್ರಿಗೆ ಪ್ರೀತಿನೇ ಇದೆ ಮತ್ತು ಆಧಾರ ಭಾವ ಇದೆ. ನಮಗೂ ಹಾಗೆ ಅವ್ರ ಬಗ್ಗೆ ಭಾಳ ಪ್ರೀತಿ ಇದೆ, ಆಧಾರ ಭಾವ ಇದೆ. ಜೊತೆಗೆ ನಾವು ಎಲ್ಲರೂ ಸೇರಿ ಅವ್ರ ಜೊತೆ ಹೋಗ್ತಾ ಇದ್ದೀವಿ ಸರ್. ಮೇಡಮ್, ಈಗ ಅದೇ ರೀತಿ ಈಗ ನೀವು ಒಂದು ಜನತೆಗೆ ಒಂದು ಜನಸೇವೆನ ಮಾಡ್ತಾ ಹೋಗ್ತಾ ಇರುವಂತದ್ದು, ಹಾಗಾಗಿ ಈ ಒಂದು ಅವಧಿಯಲ್ಲಿ ಯಾವ ರೀತಿ ಈಗ ಒಂದು ಹೆಚ್ಚಿನ ಆದ್ಯತೆನ ನೀವು ಆ ಜನತೆಗೆ ನೀಡಿ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಹೋಗ್ತಾ ಇದ್ದೀರಾ. ಹಾಗಾಗಿ ಈಗ ಏನೀಗ ಒಂದು ಆ ಜನತೆಗೆ ಈ ಸಂದರ್ಭದಲ್ಲಿ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತಾರೆ ಸರ್? ನಾನು ಖರೆ ಅಂದರೆ ಈ ವಾರ್ಡಿನ ಜನರು ನನಗೆ ಬಹಳ ತುಂಬ ಪ್ರೀತಿಯಿಂದ ಆಧಾರದಿಂದ ನನಗೆ ಆಯ್ಕೆ ಮಾಡಿದ್ದಾರೆ, ಓಟ್ ಹಾಕಿ. ಅದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ನೀಡಲಿಕ್ಕೆ ಅಪೇಕ್ಷಿಸ್ತೀರಾ ಸರ್? ಈ ಸಂದರ್ಭದಲ್ಲಿ ಎಲ್ಲಾ ಜನತೆಗೂ ನೀವೇನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಈಗ ಅವರು ಹೇಳ್ದಂಗೆ ನಾನು ನಮ್ಮ ಜನತೆಗೆ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಮುಂದೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರಿ. ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದೀವಿ. ಧನ್ಯವಾದಗಳು.